ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಚಾಲನೆಯನ್ನು ನೀಡಲಾಗಿದೆ. ಪ್ರಾರಂಭ ಬಂದು 1/6/2026ರಿಂದ ಪ್ರಾರಂಭವಾಗಿದೆ. ಒಟ್ಟು 9,730 ಅತಿಥಿ ಶಿಕ್ಷಕರ ನೇಮಕಾತಿ ಇದಾಗಿದೆ. ಜಿಲ್ಲಾವಾರು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಆದೇಶದಲ್ಲಿ ನೀಡಲಾಗಿದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ದಿನಾಂಕ 27/5/2026ರಂದು ನೋಟಿಫಿಕೇಶನ್ ಆಗಿದೆ. ವಿಷಯದಲ್ಲಿ ಏನಿದೆ ಅನ್ನೋದಾದ್ರೆ 2026-27ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ತಾತ್ಕಾಲಿಕ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು, ಹಾಗೆ ನೇರ ನೇಮಕಾತಿ ಮೂಲಕ ಪ್ರಸ್ತುತ ಶೈಕ್ಷಣಿಕ ಸಾಲಿನ ಮಾರ್ಚ್ 2026ರ ಅಂತ್ಯದವರೆಗೂ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಲಾಗಿದೆ. ಗೌರವಧನವನ್ನು ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಒಟ್ಟು 9,730 ವಿಷಯ ಶಿಕ್ಷಕರ ಹುದ್ದೆಗಳು 1/6/2026ರಿಂದ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಲಾಗಿದೆ. ಹಾಗೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕಾತಿ ಮಾಡಿಕೊಳ್ಳುವುದು ಹಾಗೂ ಕಠಿಣ ವಿಷಯಗಳಾದ ಗಣಿತ, ವಿಜ್ಞಾನ, ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಲಾಗಿದೆ. ಹಾಗೂ ಮಾಯಯಾನ ರೂ. 12,500 ರೂಪಾಯಿಯನ್ನು ಗೌರವಧನವಾಗಿ ನೀಡಲು ತಿಳಿಸಲಾಗಿದೆ. ಹಾಗೂ ಇನ್ನು ವಿಷಯವಾರು, ಜಿಲ್ಲಾವಾರು ಹುದ್ದೆಗಳ ಮಾಹಿತಿನ ತಿಳಿಸ್ಕೊಡ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಟ್ಟು 162 ಶಿಕ್ಷಕರ ನೇಮಕಾತಿ ಹಾಗೂ ಬೆಂಗಳೂರು ನಾರ್ತ್ ವಿಭಾಗಕ್ಕೆ 46, ಬೆಂಗಳೂರು ಸೌತ್ ವಿಭಾಗಕ್ಕೆ 135, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 295, ಚಿತ್ರದುರ್ಗ ಜಿಲ್ಲೆಗೆ 138, ದಾವಣಗೆರೆ ಜಿಲ್ಲೆಗೆ 89, ಕೋಲಾರ ಜಿಲ್ಲೆಗೆ 329, ರಾಮನಗರ ಜಿಲ್ಲೆಗೆ 260, ಶಿವಮೊಗ್ಗ ಜಿಲ್ಲೆಗೆ 210, ತುಮಕೂರು ಜಿಲ್ಲೆಗೆ 231, ತುಮಕೂರು ಮಧುಗಿರಿಗೆ 212, ಬಾಗಲಕೋಟೆ ಜಿಲ್ಲೆಗೆ 314, ಬೆಳಗಾವಿ ಜಿಲ್ಲೆಗೆ 263, ಬೆಳಗಾವಿ ಚಿಕ್ಕೋಡಿಗೆ 506, ಧಾರವಾಡಕ್ಕೆ 110, ಗದಗಕ್ಕೆ 257, ಹಾವೇರಿಗೆ 256, ಉತ್ತರ ಕನ್ನಡಕ್ಕೆ 36, ಉತ್ತರ ಕನ್ನಡ ಸಿರಿಸಿಗೆ 152, ವಿಜಯಪುರಕ್ಕೆ 224, ಬಳ್ಳಾರಿಗೆ 413, ಬೀದರ್ಗೆ 346, ಕಲಬುರಗಿಗೆ 467, ಕೊಪ್ಪಳಕ್ಕೆ 510, ರಾಯಚೂರಿಗೆ 890, ವಿಜಯನಗರಕ್ಕೆ 188, ಯಾದಗಿರಿ ಜಿಲ್ಲೆಗೆ 521, ಚಾಮರಾಜನಗರಕ್ಕೆ 197, ಚಿಕ್ಕಮಗಳೂರು ಜಿಲ್ಲೆಗೆ 197, ದಕ್ಷಿಣ ಕನ್ನಡಕ್ಕೆ 320, ಹಾಸನ ಜಿಲ್ಲೆಗೆ 460, ಕೊಡಗು ಜಿಲ್ಲೆಗೆ 117, ಮಂಡ್ಯ ಜಿಲ್ಲೆಗೆ 410, ಮೈಸೂರು ಜಿಲ್ಲೆಗೆ 287, ಉಡುಪಿ ಜಿಲ್ಲೆಗೆ 182. ಒಟ್ಟು 9,730 ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಆದೇಶಿಸಲಾಗಿದೆ. ಆಸಕ್ತ ಅತಿಥಿ ಶಿಕ್ಷಕರು ಸಂಬಂಧಪಟ್ಟ ಸರ್ಕಾರಿ ಪ್ರೌಢಶಾಲೆಯನ್ನು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಮೆರಿಟ್ ಆಧಾರದ ಮೇಲೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಆದೇಶಿಸಲಾಗಿದೆ. ಈ ಸದುಪಯೋಗನ ಶಿಕ್ಷಕರು ಪಡೆದುಕೊಳ್ಳಬೇಕಾಗಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.